ಸರ್ ಮೊನ್ನೆ ಸಿಎಂ ಅವರು ಬಂದಾಗ ನಾವು ಕನಿಷ್ಠ 3 ಗಂಟೆ ಟೈಮ್ ಅವ್ರಿಗೋಸ್ಕರ ಕಾದಿದ್ದೀವಿ. ನಾವು ಯಾವುದೇ ಪರ್ಸನಲ್ ಆಗಿ ನಮಗೆ ಏನಾರ ಕೊಡಿ ಅಂತ ನಾವು ಮನವಿ ಕೊಡಕ್ ಬಂದಿಲ್ಲ ಸರ್. ಮೇಡಮ್ ಸರ್ ಈಗ ನಾವು ತಮಗ್ ಕೊಡ್ತೀವಿ ಸರ್, ನೀವು ನಿಮ್ PA ಯಾರಿಗೋ ಕೊಡ್ತೀವಿ, PA ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಲ್ಲಿಂದ ನಮ್ಗೊಂದು ಲೆಟರ್ ಅಥವಾ ಒಂದು ಪರಿಹಾರನೋ ನಿಮ್ ಇದಕ್ಕೆ ಅಂತ ಬರುತ್ತೆ. ಆ ತರ ಪ್ರೋಟೋಕಾಲೇ ಬರ್ಬೇಕಲ್ವ ಸರ್? ಈಗ ನಾವು ಕೊಟ್ಟದನ್ನ ಅಲ್ಲೆಲ್ಲೋ ಇಟ್ಬಿಟ್ಟು ಹೊಟ್ಟೋದ್ರೆ ನಮ್ಮನ್ನ ಕಾಪಾಡೋದು ಸರ್. ಒಂದ್ಸಲ ಮಿಸ್ಟೇಕ್ ಆಗುತ್ತೆ, ನೀವು ತಗೊಂಡೋಗಿ ಉದ್ದೇಶ ಕಸಬಿಡಿ ಬಿಸಾಕ್ಬಿಟ್ಟು ಹೋಗೋರು ಅಂತ ಅಲ್ಲ ಸರ್. ಈಗ ಅಲ್ಲಿ ಅವ್ರು ಕೂತಿದ್ದವರು ಮರ್ತ್ಬಿಟ್ಟು ಹೊರಟೋಗಿರ್ಬೋದು, ಏನೋ ಅಕಸ್ಮಾತ್ ಅಲ್ಲಿ ಯಾರು ಕೆಲಸ ಮಾಡ್ತೀವಿ ಎಲ್ಲ ಇಟ್ಟಿರ್ಬೋದು ಸರ್. ಈ ವಿಚಾರವಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಡಿ. ಆಯ್ತು ಕೊಡಿ, ನೀವು ಸ್ಪಷ್ಟನೆ ಕೊಡಿ. ಈಗ ಇದು ನಾವು ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಇದೇ ಸ್ಪಷ್ಟನೆ ಏನು ಹೇಳಿ ಸರ್? ಉದ್ದೇಶಪೂರ್ವಕವಾಗಿ ಅವ್ರೇನು ಮಾಡಿರಲ್ಲ, ಅಕಸ್ಮಾತ್ ಅವ್ರು ಮರೆತು ಹೋಗಿರ್ಬೋದು, ಅದೇನೋ ವ್ಯತ್ಯಾಸ ಆಗಿದೆ. ಈಗ ಅವರು ರೈತರು ಕ್ಷಮಾಪಣೆ ಕೇಳ್ತಾರ ಸರ್? ಅವ್ರು ಕೇಳ್ತಾರೆ ನೀವು ಉಸ್ತುವಾರಿ ಸಚಿವರು ಸರ್, ಏನ್ ಮಾಡಕ್ಕಾಗುತ್ತೆ ಈಗ ಸರ್? ನೀವು ಉಸ್ತುವಾರಿ ಸಚಿವರು ಸರ್, ಈಗ ನೀವ್ ಹೇಳ್ತಿದ್ದಾರೆ ಮರ್ತು ಹೋಗಿದ್ರು ಅಂತ. ಈಗ ವಿಡಿಯೋ ಪರಿಶೀಲನೆ ಮಾಡಿದಾಗ ತಮಗೆ ಸತ್ಯಾಸತ್ಯತೆ ಗೊತ್ತಾಗ್ತದೆ. ಗೊತ್ತಿಲ್ಲ ವಿಚಾರ, ಕಸದ ಬುದ್ಧಿ ಬಿಸಾಕುವಂತ ಪರಿಸ್ಥಿತಿ ಏನಾಗಿದೆ ನಮಗೂ ಗೊತ್ತಿಲ್ಲ. ಕೇಳಿ ವಿಚಾರ ಮಾಡೋಣ, ಕೊಡಿ. ಇಲ್ಲ ಸರ್, ಇದನ್ನ ನಾವು ಕೊಡಲ್ಲ ಸರ್. ಇದು ನಮಗೆ ಮನವಿ ಪತ್ರ ಎಲ್ಲಿ ಸರ್? ಇನ್ ಕೊಡಪ್ಪ. ಈಗ ನಾನು ಏನ್ ಹೇಳಿ ಈಗ ಅವ್ರು ಎಲ್ಲಿ ಬಿಟ್ಟು ಹೋಗಿದ್ದಾರೆ, ಹೆಂಗ್ ಹೋಗಿ ನನಗೆ ಗೊತ್ತಿದೆ, ನಮ್ಗೆ ಗೊತ್ತಿದೆ ಏನೋ ಅದಕ್ಕೆ ಕೊಟ್ಟಿದ್ದಾರೆ. ಏನು ಅಂತ ವಿಚಾರ ಮಾಡೋಣ, ಏನು ಅಂತ. ಈಗ ಅವರು ಜನರ ಸಂದರ್ಭದಿಂದ ಬಿಟ್ಬಿಟ್ಟು ಹೋಗಿದ್ದಾರೆ, ಏನೋ ಇರ್ತದೆ ಅವೆಲ್ಲ. ಈಗ ಅಷ್ಟೊಂದು ವಿಡಿಯೋಸ್ ಇರ್ತದೆ, CCTV ಇರ್ತದೆ, ಅದನ್ನ ಪರಿಶೀಲನೆ ಮಾಡಿ. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಸರ್, ನಾವು ಒಂದು ಮನವಿಯನ್ನ ತಮಗೆ ಕೊಟ್ಟರೆ ನೀವು ನಮ್ಮ ಕಷ್ಟವನ್ನ ಪರಿಹಾರ ಮಾಡ್ತೀರಿ ಅಂತ ನಾವು ಅಹವಾಲು ಕೊಟ್ಟಿರ್ತೀವಿ ಸರ್. ಆ ತರ ಅದನ್ನ ಕಸದ ಬುಟ್ಟಿಲಿ ಎಸ್ದು ಹೋಗೋದಾದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೆಳಗಡೆ ನೆಲದಲ್ಲಿ ಅವರೆಲ್ಲ ಇಟ್ಟಿರ್ಬೇಕಲ್ಲಿ ಕೈಯಿಂದ ಕಟ್ಟಿ ನೀವು ಸ್ವಲ್ಪ ಅದೇಂಗೆ ಸರ್? ಈಗ ಕಸ ಗೂಡಿಸುವಾಗ ಸಿಕ್ಕಿರೋದನ್ನ ವಿಡಿಯೋ ಮಾಡಿರೋದು ನಮ್ಮ ಹತ್ರ ವಿಡಿಯೋ. ಅಕಸ್ಮಾತ್ ಅವರು ಇಟ್ಟಾಗ ಅಲ್ಲಿ ಇಟ್ಬಿಟ್ಟು ಬಿಟ್ಟು ಮರ್ತ್ಬಿಟ್ಟು ಹೋಗಿರ್ಬೋದು. ನಾವು ಕಲ್ಬಿಟ್ಟಿಗೆ ಅವ್ರು ಬಿಸಾಕ್ತಾರೆ ಅಂತ ಕುರ್ಚಿ ಮೇಲೆ ಬಿದ್ದಿದ್ರೆ ಕುರ್ಚಿ ಮೇಲೆ ಮಡಗಿರ್ತಾರೆ. ಮುಖ್ಯಮಂತ್ರಿಗಳು ಅಲ್ಲಲ್ಲ, ಮುಖ್ಯಮಂತ್ರಿಗಳು ತಗೊಂಡು ಕಲ್ಬಿಟ್ಟು ಸರ್. ಈಗ ನೋಡಿ ಸರ್, ಒಂದು ಪ್ರೋಟೋಕಾಲ್ ನಾವು ಮೇಡಮ್ ಸರ್, ಈಗ ನಾವು ತಮಗೆ ಕೊಡ್ತೀವಿ ಸರ್, ನೀವು ನಿಮ್ಮ PA ಯಾರಿಗೋ ಕೊಡ್ತೀರಿ, PA ಕನ್ಸರ್ನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ, ಅಲ್ಲಿಂದ ನಮಗೊಂದು ಲೆಟ್ರೋ ಅಥವಾ ಒಂದು ಪರಿಹಾರನೋ ನಿಮ್ಮ ಇದಕ್ಕೆ ಅಂತ ಬರುತ್ತೆ. ಆ ತರ ಪ್ರೋಟೋಕಾಲೇ ಬರ್ಬೇಕಲ್ವಾ ಸರ್? ಈಗ ನಾವು ಕೊಟ್ಟದನ್ನ ಅಲ್ಲೆಲ್ಲೋ ಇಟ್ಬಿಟ್ಟು ಹೊಟ್ಟೋದ್ರೆ ನಮ್ಮನ್ನು ಕಾಪಾಡೋರು ಸರ್. ಒಂದ್ಸಲ ಮಿಸ್ಟೇಕ್ ಆಗುತ್ತೆ.